ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಮಗಿರಿ ಸೌಂದರರಾಜನ್. ನಮ್ಮ ಮನೆ ಅಂಗಳ ಅಂತ ನನ್ನ ಚಾನಲಲ್ಲಿ ಇವಾಗ ಒಂದು 2-3 ವಿಡಿಯೋಸ್ ಆಗಲೇ ಇದೆ, ನೋಡಿ. ನನ್ನ ಅನುಭವಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇವಾಗ ದೇವ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ. ಏನಂದರೆ, ನಾನು ಭಗವದ್ಗೀತೆ ನಾನು ತಮಿಳ್ ಓದಿರೋದ್ರಿಂದ ತಮಿಳಿನಲ್ಲಿ ನಾನು ಭಗವದ್ಗೀತೆ ಅರ್ಥಗಳು ಓದಿ ಮುಗಿಸಿದ್ದೀನಿ, 18 ಅಧ್ಯಾಯ. ಆಮೇಲೆ ನಾರಾಯಣೀಯಂ ಇವಾಗ ಶುರು ಮಾಡಿದ್ದೀನಿ, 8 ದಶಕಂ ಮುಗಿಸಿದ್ದೀನಿ ಇವತ್ತಿಗೆ. ನಿಮಗೆ ಅದನ್ನು ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮತ್ತು ಒಂದು ಸಣ್ಣ ಅನುಭವಗಳು ನಾನು ಇದಕ್ಕೆ ಸಂಬಂಧಪಟ್ಟಿದ್ದಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಏನಂದರೆ, ಇದು ನಾರಾಯಣೀಯಂ ಓದಿದ ತಕ್ಷಣ ಗುರುವಾಯೂರಪ್ಪನ ಗೊತ್ತಿಲ್ವಾ ಎಲ್ಲರಿಗೂ? ಗುರುವಾಯೂರಲ್ಲಿ ಗುರುವಾಯೂರಪ್ಪನ ಕೃಷ್ಣ ಇದ್ದಾನೆ. ಅದು ಡೈರೆಕ್ಟಾಗಿ ಕೃಷ್ಣದೇವರೇ ಅವ್ರ ರೂಪನ್ನು ಉದ್ದವರಿಗೆ ಮಹಾಭಾರತ ಮುಗಿದ ತಕ್ಷಣ, ಅವರು ಕೃಷ್ಣ ಅವತಾರ ಮುಗಿದ ತಕ್ಷಣ ಅವರು ಶಿಲಾರೂಪದಲ್ಲಿ ಉದ್ದವರಿಗೆ ಕೊಟ್ಟರು. ಅದನ್ನು ಗುರುನು ವಾಯು ಇಬ್ಬರೂ ಸೇರಿ ಗುರುವಾಯೂರಂಥ ಒಂದು ಕ್ಷೇತ್ರದಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿದರು. ಈ ಕಲಿಯುಗದಲ್ಲಿ ಎಲ್ಲರಿಗೂ ಅವನು ಇದು ಮಾಡ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ. ಅವನು ತುಂಬ ಲೀಲೆಗಳು ನಡೀತಾ ಇದೆ. ಅವನಿಗೆ ನಾರಾಯಣ ಭಟ್ಟತ್ರಿ ಅಂತ ಅವ್ರಿಗೆ ಕಾಯಿಲೆ ಕಾಣಿಸ್ಕೊಳ್ತು, ವಾದ ಕಾಯಿಲೆ. ಅವ್ರಿಗೆ ಕೈಕಾಲೆಲ್ಲ ಬರ್ತಾ ಇರಲಿಲ್ಲ. ಅವರು ಅಲ್ಲೇ ಕೂತು ಈ ನಾರಾಯಣೀಯಂ ಇದನ್ನು ಅಲ್ಲಿ ಶ್ರೀಮನ್ ನಾರಾಯಣೀಯಂನ ಅದು ಭಾಗವತದ ಅಂಶ. ಭಾಗವತ ಓದಿದಂಗೆ ನಾರಾಯಣೀಯಂನ ಶಾರ್ಟ್ ರೂಪ ಅಂತ ಹೇಳ್ಬೋದು. ಅದರಲ್ಲಿ ಶಾರ್ಟಾಗಿ ಮಾಡಿದ್ದಾರೆ ಭಾಗವತನ. ಅದರಲ್ಲಿ ಎಲ್ಲ ಅವತಾರಗಳು ಎಲ್ಲ ಮಹಿಮೆಗಳು ಬರ್ತಾ ಇದೆ. ಅದು ಓದ್ತಾ ಅವರಿಗೆ ಕೃಷ್ಣ ನೇರವಾಗಿ ಬಂದು ಅದನ್ನು ಒಪ್ಪಿಕೊಂಡು ಅವರಿಗೆ ಮೋಕ್ಷ ಕೊಟ್ಟಿದ್ದಾನೆ. ಅವ್ರ ವ್ಯಾಧಿ ಗುಣ ಮಾಡಿ, ಅವರಿಗೆ ಕಾಯಿಲೆ ಗುಣ ಮಾಡಿ ಮೋಕ್ಷ ಕೊಟ್ಟಿದ್ದಾನೆ. ಅದನ್ನು ಕೇಳೋದು ಒಳ್ಳೆಯ ಅನುಭವ, ಕೇಳೋರಿಗೂ ಒಳ್ಳೆಯದಾಗುತ್ತೆ. ಆದಷ್ಟು ಅದನ್ನು ನೋಡಿ, ನನ್ನ ಈ ಅನುಭವಗಳನ್ನು ನೋಡಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.